ಎಲ್ಲರಿಗೂ ನಮಸ್ಕಾರ. ಜೀವಶಕ್ತಿಯ ಮಹತ್ವವನ್ನು ನಾವು ತಿಳಿದುಕೊಂಡಾದ್ಮೇಲೆ ಇದರ ಅಪವ್ಯಯ, ಮಿಸ್ಯೂಸ್, ವ್ಯರ್ಥ ಎಲ್ಲಾಗ್ತಾ ಇದೆ, ಇಲ್ಲಿ ನಾವು ಇದನ್ನು ಉಳಿಸ್ಕೊಳ್ಳೋದಕ್ಕೆ, ಕಾಪಾಡಿಕೊಳ್ಳೋದಕ್ಕೆ ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಮ್ಮ ಆಹಾರಗಳು, ಅದು ನಮ್ಮದಲ್ಲದಂಥ ಆಹಾರವನ್ನು ಅದರ ರುಚಿ ಒಂದೇ ಕಾರಣಕ್ಕಾಗಿ ಪ್ರಮಾಣದಲ್ಲೂ ಯಾವುದೇ ಮಿತಿ ಇಲ್ಲದಂತೆ ಇವತ್ತು ಎಷ್ಟು ಸರತಿ ನಾವು ತಗೊಳ್ತೇವೆ ಅನ್ನೋದು ಕೂಡ ಯಾವುದೇ ಒಂದು ನಿಯಮಗಳಿಲ್ಲದಂತೆ ತಗೊಂಡಂಥ ಸಂದರ್ಭದಲ್ಲಿ ಬಹುಪಾಲು ನಮ್ಮ ಜೀವಶಕ್ತಿಯನ್ನು ಅದು ಕಸಿದುಕೊಳ್ಳುವಂಥದ್ದು ಎಲ್ಲರಿಗೂ ಆಗ್ತಾ ಇದೆ. ಆದರೆ ಸರಿ ಆಹಾರವನ್ನು ಸರಿ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು ಪ್ರಮುಖವಾದಂತಹ ಅಭ್ಯಾಸ ಜೀವಶಕ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ. ಈ ಸರಿ ಆಹಾರ ಅಥವಾ ಸರಿ ಎಷ್ಟು ಬಾರಿ ತಗೋಬೇಕು ಅನ್ನುವಂಥದ್ದು ಹೇಗೆ ನಾವು ಹೊರಗಡೆ ಅವಲಂಬನೆ ಆಗಬೇಕಾಗಿಲ್ಲ. ನಮ್ಮಲ್ಲೇ ಒಂದು ವಿವೇಚನೆ ಇದೆ. ನಮಗೆ ಒಂದು ದೇಹ ಸೂಚನೆ ಸನ್ನೆಗಳ ಮುಖಾಂತರ ನಾವು ಎಷ್ಟು ತಗೋಬೇಕು ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ. ಅದನ್ನು ಪಾಲನೆ ಮಾಡುವಂಥದ್ದು ಎಲ್ಲರಿಗೂ ಒಂದು ಸುಲಭವಾದಂತಹ ಆಯ್ಕೆ. ಅದು ಕೂಡ ಅದನ್ನ ಹೇಗೆ ತಿಳ್ಕೊಳ್ಬೇಕು, ಆ ಸನ್ನೆ ಸೂಚನೆಗಳನ್ನು ಹೇಗೆ ನಾವು ಗೌರವಿಸಬೇಕು ಅನ್ನುವಂಥದ್ದು ಪ್ರಕೃತಿ ಚಿಕಿತ್ಸಕರಿಂದ ಸುಲಭವಾಗಿ ನಾವು ಕಲಿಬೋದು. ಹಾಗೆಯೇ ನಮ್ಮ ವಿಡಿಯೋಗಳಲ್ಲೂ ಸಹ ಮುಂದಿನ ಹಂತದಲ್ಲಿ ನೀವು ಅದನ್ನು ಕೂಡ ತಿಳಿಯೋದಾಗತ್ತೆ. ಮೊದಲನೇದಾಗಿ ಈ ರೀತಿಯಾಗಿ ನಮ್ಮ ಪ್ರಮುಖ ಪ್ರಕ್ರಿಯೆ ಡೈಜೆಷನ್, ಜೀರ್ಣಕ್ರಿಯೆಗೆ ನಾವು ಹೆಚ್ಚು ಕೆಲಸವನ್ನು ಕೊಟ್ಬಿಟ್ಟಾಗ ನಮ್ಮ ಉಳಿಕೆ ಕೆಲಸಗಳು, ನಮ್ಮ ಮನೋಬಲ ಆಗಿರ್ಬೋದು, ಯಾವುದೇ ಕೆಲಸವನ್ನು ನಾವು ಮೊದಲು ಮಾಡ್ಬೇಕಾದ್ರೆ ಮನೋಬಲ ಬೇಕಾಗುತ್ತೆ, ವಿಲ್ ಪವರ್. ಅದನ್ನು ಕಸಿದುಕೊಳ್ಳುತ್ತೆ ಈ ಒಂದು ಡೈಜೆಷನ್ ಹೆಚ್ಚಿದಂಥ ಸಂದರ್ಭದಲ್ಲಿ. ಅದಕ್ಕಾಗಿ ದೀರ್ಘಾವಧಿ ಜೀರ್ಣ ಆಗೋ ಆಹಾರಗಳನ್ನು ನಾವು ಕಡಿಮೆ ತಗೋಬೇಕು. ಸುಲಭವಾಗಿ ಜೀರ್ಣ ಆಗುವಂತಹ, ಶಕ್ತಿ ನೀಡುವಂತಹ, ಪೋಷಕಾಂಶಗಳನ್ನು ನೀಡುವಂತಹ ಆಹಾರಗಳನ್ನು ನಾವು ತಗೋಬೇಕು ಅನ್ನುವಂಥದ್ದು ಒಂದು ನಿಯಮ. ಮೊದಲನೇ ಹಂತವಾಗಿ ಇದನ್ನು ಪರಿಪಕ್ವಗೊಳಿಸ್ಕೊಳ್ಳುವಂಥದ್ದು ಆಹಾರದ ವಿಷಯದಲ್ಲಿ. ಎರಡನೇ ಹಂತವಾಗಿ ವ್ಯಾಯಾಮ. ಎಲ್ಲರೂ ವ್ಯಾಯಾಮ ಮಾಡಿದ್ರೆ ನಮಗೆ ಲಾಭ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಜೀವಶಕ್ತಿ ಎನ್ನುವಂಥದ್ದು ವ್ಯರ್ಥವಾಗಿ ಹೋಗ್ತಿರುತ್ತೆ. ಹೇಗೆ ಅಂತ ಹೇಳೋದಾದ್ರೆ, ವ್ಯಾಯಾಮದಿಂದ ಹೆಚ್ಚು ಲಾಭ ಇದೆ ಅಂತೇಳಿ ಒಂದೇ ಅಂಗದ ಮೇಲೆ ಹೆಚ್ಚು ಸಮಯ ಪ್ರಯೋಗ ಮಾಡುವಂತಹದ್ದು. ಇವತ್ತು ನಾನು ಕೈಗೆ ವರ್ಕೌಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಒಂದೇ ಅಂಗದ ಮೇಲೆ ಯಾವುದೇ ಪರಿಣಿತರ ಸಲಹೆ ಸೂಚನೆ ಇಲ್ಲದೆ, ಅವರ ಸೂಪರ್ವೈಸೇಷನ್ ಇಲ್ಲದೆ ಸ್ವಯಂವಾಗಿ ಮಾಡಿಕೊಳ್ಳುವಂತಹ ಒಂದಷ್ಟು ವ್ಯಾಯಾಮಗಳು. ಇವತ್ತು ಹೊಟ್ಟೆ ಭಾಗ ಕರಗಿಸ್ಬೇಕು, ನಾನು ಹೊಟ್ಟೆ ಭಾಗದಲ್ಲಿ ಹೆಚ್ಚು ನಾನು ಎಕ್ಸಸೈಸ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಆ ಭಾಗದಲ್ಲಿ ಇಡೀ ದಿನ ಮಾಡುವಂತಹದ್ದು. ಈ ರೀತಿಯಾಗಿ ಒಂದು ಅಂಗಾಂಗ, ಒಂದು ಭಾಗದ ಮೇಲೆ ಹೆಚ್ಚು ಒತ್ತಡವನ್ನ ಕೊಡುವಂತಹದ್ದು. ಇಂಥವೆಲ್ಲ ವಾಕಿಂಗ್ ಮಾಡಿದರೆ ಹೆಚ್ಚು ಲಾಭ ಅಂತೇಳಿ ಬರೀ ವಾಕಿಂಗೇ ಗಂಟಾನುಗಟ್ಟಲೆ ಮಾಡ್ಕೊಳ್ತಾ ಇರುವಂತಹದ್ದು, ರನ್ನಿಂಗನ್ನೇ ಮಾಡ್ಕೊಳ್ತಾ ಇರುವಂತಹದ್ದು. ಹೆಚ್ಚು ತೂಕ ಇರ್ತಾರೆ, ಹೇಗೇನು ಅದರ ಮೇಲೆ ವಾಕಿಂಗ್ ಅಥವಾ ರನ್ನಿಂಗ್ ಅಂತ ಮಾಡಿದಂಥ ಸಂದರ್ಭದಲ್ಲಿ ಮಂಡಿ ಮೇಲೆ ಒತ್ತಡ ಬೀಳುತ್ತೆ, ಆಮ್ಲಜನಕದ ಕೊರತೆ ಉಂಟಾಗುತ್ತೆ, ಬುಸುಗುಟ್ಟಬೇಕಾದಂತಹ ಸನ್ನಿವೇಶಗಳನ್ನು ನಾವು ನೋಡಿರ್ತೇವೆ. ಇದು ಕೂಡ ಜೀವಶಕ್ತಿಯನ್ನ ವ್ಯರ್ಥ ಮಾಡ್ಕೊಳ್ಳುವಂತಹ ಒಂದು ತಪ್ಪು ಅಭ್ಯಾಸ. ಅದಕ್ಕಾಗಿ ನಮ್ಮ ಇತಿಮಿತಿಯೊಳಗೆ ಎಷ್ಟು ನಾವು ವ್ಯಾಯಾಮ ಮಾಡಬಹುದು ಅನ್ನುವಂಥದ್ದನ್ನು ನೋಡಿಕೊಂಡು ಆ ವ್ಯಾಯಾಮವನ್ನು ಸರಳ ವ್ಯಾಯಾಮಗಳಿಂದ ಶುರು ಮಾಡುವಂತಹದ್ದು. ಅದರಲ್ಲಿ ಪ್ರಾಥಮಿಕವಾಗಿ ವ್ಯಾಯಾಮದಲ್ಲಿ ಯೋಗ ಪ್ರಕ್ರಿಯೆಯನ್ನು ನಾವು ಮಾಡುವುದರಿಂದ ಆ ಸಮಯದಲ್ಲಿ ನಮಗೆ ಈ ದೇಹ ಮತ್ತು ಮನಸ್ಸುಗಳ ಸಮೀಕರಣ ಮಾಡುವುದರ ಅಭ್ಯಾಸವಾಗಿ ಜೀವಶಕ್ತಿ ಅಲ್ಲಿಂದಲೇ ಹೆಚ್ಚೋದಕ್ಕೆ ಶುರುವಾಗುತ್ತೆ. ಯೋಗ ಮಾಡಿ ಯಾರಾದರೂ ಸುಸ್ತಾದ್ವಿ ಅಂತ ಹೇಳುವಂಥವರ ಸಂಖ್ಯೆ ಇಲ್ಲವೇ ಇಲ್ಲ. ಯೋಗ ಮಾಡುವುದರಿಂದ ಮನಸ್ಸು ಮತ್ತಷ್ಟು ಪ್ರಫುಲ್ಲವಾಗಿ ನಮಗೆ ಮುಂದಿನ ಗಂಟ್ಲೆಯಿಂದಲೇ ನಮಗೆ ಜೀವಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅದಕ್ಕಾಗಿ ತಪ್ಪು ರೀತಿಯಲ್ಲಿ ವ್ಯಾಯಾಮ ಮಾಡುವುದನ್ನು ನಾವು ಬಿಡಬೇಕಾಗತ್ತೆ. ಇದು ಜೀವಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಒಂದು ಕ್ರಮ. ಎರಡನೇದಾಗಿ, ಈ ರೀತಿಯಾಗಿ ನಾವು ಅವ್ಯವಸ್ಥಿತವಾಗಿ ಊಟ ಮಾಡಿದಾಗ ನಮಗೆ ಅಜೀರ್ಣದ ಸಮಸ್ಯೆಗಳು ಬರುತ್ತೆ. ಅಜೀರ್ಣದ ಸಮಸ್ಯೆಗೆ ಮುಂದಿನ ಹಂತ ವಿಸರ್ಜನೆಯ ಸಮಸ್ಯೆ. ಆ ವಿಸರ್ಜನೆಯ ಸಮಸ್ಯೆ ಆದ ನಂತರ ಅವರ ಮುಖ ಹೇಗಿರುತ್ತೆ, ಅವರ ಶಕ್ತಿ ಎಷ್ಟಿರುತ್ತೆ, ಅವರ ಜೀವನಾಸಕ್ತಿ ಎಷ್ಟಿರುತ್ತೆ ಅನ್ನುವಂಥದ್ದೆಲ್ಲ ಕೂಡ ನಾವು ನೋಡಿರ್ತೇವೆ, ಇಲ್ಲ ಕೆಲವರ ಅನುಭವಗಳಿಗೂ ಬಂದಿರುತ್ತೆ. ಪೂರ್ತಿಯಾಗಿ ಜೀವಶಕ್ತಿ ಕೂಗಿ ಯಾವುದೇ ಕೆಲಸದ ಮೇಲೆ ಆಸಕ್ತಿ ಇರೋದಿಲ್ಲ. ಅದಕ್ಕಾಗಿ ನಾವು ಆ ಅಂಶದ ಮೇಲೂ ಕೂಡ ಗಮನವನ್ನ ಕೊಡಬೇಕಾಗತ್ತೆ. ನಾವು ತಿನ್ನುವಿಕೆ ಸರಿ ಮಾಡ್ಕೊಂಡ್ರೆ ಜೀರ್ಣಿಸುವಿಕೆ, ವಿಸರ್ಜಿಸುವಿಕೆ ಎಲ್ಲವೂ ಕೂಡ ಸರಿಯಾಗಿ ಜೀರ್ಣಶಕ್ತಿ ಸರಿಯಾಗತ್ತೆ.
ನಂತರದಲ್ಲಿ ಯಾವುದೇ ವಿಚಾರವಾಗಿ ನಾವು ಒಂದು ನಮ್ಮ ಮಾತನ್ನ, ನಮ್ಮ ಕೃತಿಯನ್ನ, ನಮ್ಮ ದೇಹವನ್ನ ತೊಡಗಿಸ್ಬೇಕಾದ್ರೆ ಆ ಒಂದು ಕೆಲಸ ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಿಯಂತ್ರಣದಲ್ಲಿದೆಯಾ, ನಮ್ಮ ಮಾತಲ್ಲಿಂದ ಪ್ರಸ್ತುತಕ್ಕೆ ಆ ಸಮಸ್ಯೆ ಸರಿಯಾಗುತ್ತಾ ಇಲ್ವೋ, ಬದಲಾವಣೆ 1% ಆದ್ರೂ ಬರುತ್ತಾ ಅನ್ನುವಂಥದ್ದು ನಾವು ಗಮನಿಸ್ಬೇಕಾಗತ್ತೆ. ಇಲ್ಲಿ ಯಾವುದೇ ಬದಲಾವಣೆಗಳನ್ನ ಆಗದಂತಹ, ಯಾವುದೇ ನಮ್ಮ ನೇರ ನಿಯಂತ್ರಣಕ್ಕೆ ಒಳಪಡದಂತಹ ಎಷ್ಟೋ ವಿಚಾರಗಳಿಗೆ ನಮ್ಮ ಅಮೂಲ್ಯವಾದಂತಹ ಚೈತನ್ಯ ಶಕ್ತಿಯನ್ನು ನಾವು ವ್ಯಯಿಸ್ತಾ ಇರ್ತೇವೆ. ಆ ಸರ್ಕಾರದ ತಪ್ಪುಗಳು ಖಂಡಿತವಾಗಲೂ ಒಬ್ಬ ಜವಾಬ್ದಾರಿಯುತದ ಪ್ರಜೆಯಾಗಿ ನಮ್ಮ ಆಳುವವರ ಪ್ರತಿ ತಪ್ಪುಗಳನ್ನು ಪ್ರಶ್ನಿಸುವಂತಹದ್ದು, ಅವರಿಗೆ ನಮ್ಮ ಸೀಮಿತ ವ್ಯಾಪ್ತಿಯಲ್ಲಿ ಒಂದು ಸಲಹೆಗಳನ್ನ, ಒತ್ತಾಯಗಳನ್ನ ಮಾಡುವಂಥದ್ದು ನಮ್ಮ ಪ್ರಾಥಮಿಕ ಜವಾಬ್ದಾರಿ. ಆದರೆ ಅದನ್ನು ಹೇಗೆ ಮಾಡುವಂಥದ್ದು, ನಾವು ಪತ್ರ ವ್ಯವಹಾರಗಳ ಮುಖಾಂತರ ಮಾಡುವಂಥದ್ದು, ಭೇಟಿ ನೀಡಿ ಅವರಿಗೆ ಮನವರಿಕೆ ಮಾಡಿಕೊಡುವಂಥದ್ದು, ನಮ್ಮ ಕಾನೂನಿನ ಒಳಪಟ್ಟಂತೆ ಮುಷ್ಕರಗಳ ಮುಖಾಂತರ, ಸತ್ಯಾಗ್ರಹಗಳ ಮುಖಾಂತರ ನಾವು ಆ ಒಂದು ವಿಷಯವಾಗಿ ಬದಲಾವಣೆಗೆ ನಾವು ಮಾಡಬೇಕಾದಂತಹ ಕರ್ತವ್ಯಗಳಾಗಿರುತ್ತೆ. ಆದರೆ ಇಲ್ಲಾಗ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಒಂದು ಗುಂಪಿರುತ್ತೆ, ಗುಂಪಿನಲ್ಲಿ ಯಾವುದೋ ಒಂದು ವಿದೇಶಾಂಗ ನೀತಿಯ ಬಗ್ಗೆ ಒಂದು ಚರ್ಚೆ ಬರುತ್ತೆ, ಅಲ್ಲಿ ನಮ್ಮ ಒಂದಂಶ ಕೂಡ ನಮ್ಮ ಪಾತ್ರ ಇರೋದಿಲ್ಲ, ನಮ್ಮ ಮಾತಿಂದ ಒಂದು ಸೂಜಿ ಮೊನೆಯಷ್ಟು ಅಲ್ಲಿ ಬದಲಾವಣೆ ಆಗೋದಿಲ್ಲ. ಗಂಟಾನುಗಟ್ಲೆ ನಮ್ಮ ಜ್ಞಾನವನ್ನ ಅಲ್ಲಿ ವ್ಯಯ ಮಾಡ್ತಿರ್ತೇವೆ, ಮಾತನ್ನ ವ್ಯಯ ಮಾಡ್ತಿರ್ತೇವೆ. ಈ ಒಂದು ಕ್ರಮಗಳಿಂದ ಬಹುತೇಕ ನಮ್ಮ ಜೀವಶಕ್ತಿ ಕಳ್ಕೊಳ್ತೇವೆ. ಅದನ್ನು ಕಳ್ಕೊಂಡಾದ ನಂತರ ಆ ನಿವಾರಣೆಗೆ ಪ್ರಮುಖವಾದಂತಹ ಜೀವಶಕ್ತಿ ಅದು, ನಮ್ಮ ಎಲ್ಲ ಪ್ರಕ್ರಿಯೆಗಳಿಗೆ ಬೇಕಾದಂಥ ಚೈತನ್ಯ ಶಕ್ತಿ ಅದು ಈ ಥರ ವ್ಯರ್ಥವಾಗಿ ನಾವು ಕಳ್ಕೊಳ್ತಾ ಇರ್ತೇವೆ. ಅದಕ್ಕಾಗಿ ನಮ್ಮ ವ್ಯಾಪ್ತಿಗೆ ಒಳಪಡುವಂತಹ ಅಂಶಗಳ ಬಗ್ಗೆ ನಾವು ವ್ಯವಸ್ಥಿತವಾಗಿ ಅದರ ಮೇಲೆ ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ. ಮತ್ತೆ ಕೆಲವಾರು ವ್ಯಥೆಗಳು, ಕಳೆದು ಹೋದಂಥ ಸಂಗತಿಗಳಿರ್ಬೋದು, ಮತ್ತೆ ಆಗಬಹುದಾದಂತಹ ಕೆಲವು ಸಂಗತಿಗಳನ್ನು ಊಹಿಸಿಕೊಂಡು ನಾವು ವ್ಯಥೆ ಪಡುವಂಥದ್ದು ಆಗ್ತಾ ಇದೆ. ಇವೆಲ್ಲವನ್ನೂ ಕೂಡ ನಾವು ಸರಿ ಪ್ರಮಾಣದಲ್ಲಿ ಸರಿದೂಗಿಸೋದ್ರಿಂದ ನಾವು ಜೀವಶಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅಲ್ಲಿಗೆ ನಮ್ಗೆ ಅರ್ಥ ಆಯಿತು, ಮನಸ್ಸಿನ ಶಕ್ತಿ, ಇವೆಲ್ಲದೂ ಕೂಡ ಮನಸ್ಸಿನ ಶಕ್ತಿ ಬೇಕಾಗಿದೆ. ವ್ಯಥೆ, ಚಿಂತೆ, ಭಯ, ಭ್ರಮೆ ಎಲ್ಲದಕ್ಕೂ ಕೂಡ ಮನಸ್ಸೇ ಮೂಲ. ಇದನ್ನ ಸರಿಪಡಿಸ್ಕೊಳ್ಳೋದರಲ್ಲಿ ಜೀವಶಕ್ತಿಯ ಪಾತ್ರ ಬಹುಪಾಲಿದೆ. ನಾವು ಇಷ್ಟೊತ್ತು ಮಾತಾಡಿದ್ದು ಎಲ್ಲ ಘನ ಪದಾರ್ಥಗಳು. ಇದು ಕಣ್ಣೀಕಣದ ಅದೃಶ್ಯ ಶಕ್ತಿ ಸೃಷ್ಟಿಯಾಗಂಥದ್ದು, ನಿರ್ವಹಣೆ ಆಗಂಥದ್ದು ಮೊದಲನೇದಾಗಿ ನಮ್ಮ ಮಾನಸಿಕವಾಗಿ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂತಹ ಎಲ್ಲಿ ನಮ್ಮ ಜೀವಶಕ್ತಿ ವ್ಯಯ ಆಗ್ತಾ ಇದೆ ಅನ್ನೋಂಥದ್ದನ್ನು ನಾವೇ ಕಂಡುಹಿಡ್ಕೋಬೇಕು. ಇದು ಹೊರಗಿನವ್ರು ಯಾರು ಹೇಳೋದಕ್ಕೆ ಬರೋದಿಲ್ಲ. ನಾವೇ ಕಂಡುಹಿಡ್ಕೊಂಡು ನಮ್ಮ ಶಕ್ತಿ ಎಲ್ಲಿ ವ್ಯಯ ಆಗ್ತಾ ಇದೆ ಅಂತ ಅಮೂಲ್ಯವಾದ ಹಣ ಬೇಕಾದ್ರೆ ನಾವು ಗಳಿಸ್ಬೋದು, ಇನ್ಯಾವ್ದಾದ್ರು ನಾವು ಬಳಸ್ಬೋದು. ಬಟ್ ಇದನ್ನು ನಾವು ಗಳಿಸೋದಕ್ಕೆ ಯಾವುದೇ ರೂಪದಲ್ಲೂ ಹೊರಗಡೆ ಇಲ್ಲ. ಇದ್ರೆ ನಾವು ಬಾಟ್ಲಿಲೋ ಇಲ್ಲ ಯಾರೋ ಇಂಜೆಕ್ಷನ್ ಮುಖಾಂತರನೋ ಹೆಚ್ಚಿದ್ರೆ ಹಾರ್ಮೋನಲ್ ಇಂಜೆಕ್ಷನ್ಸ್ ಈ ಕೃತಕವಾಗಿ ಬಂದರೆ ಅದರಿಂದ ಪಡ್ಕೋಬಹುದು ಸ್ವಲ್ಪ ಪ್ರಮಾಣದಲ್ಲಿ, ಸಹಾಯಕವಾಗಿ, ಪ್ರಾಥಮಿಕವಾಗಿ, ಸಾಂದರ್ಭಿಕವಾಗಿ. ಆದರೆ ಪೂರ್ಣ ಪ್ರಮಾಣದಲ್ಲಿ ಪಡೆಯೋದಕ್ಕೆ ಒಂದೇ ಒಂದು ಆಯ್ಕೆ ಸ್ವಯಂ ಪ್ರಯತ್ನ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.